ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ರಿಗೂ. ಇವತ್ತಿನ ವ್ಲಾಗಿಗೆ ತಮಗೆಲ್ಲ ಸ್ವಾಗತ. ಸೊ ಇವತ್ತು ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ಒಂದು ವಿಡಿಯೋ ಜೊತೆಗೆ ತಮ್ಮ ಮುಂದೆ ಬಂದಿದ್ದೀನಿ. ಸೊ ಇವಾಗ ನಾವು ಮೈಸೂರಿಂದ ಒಂದು ಪ್ಲೇಸ್ಗೆ ಬಂದಿದ್ದೀವಿ. ಆ ಪ್ಲೇಸ್ ಹೆಸರು ಬಂದುಬಿಟ್ಟು ಗಂಜಾಬ್ ಅಂತ. ಇದು ಶ್ರೀರಂಗಪಟ್ಟಣದಲ್ಲಿದೆ. ಸೊ ಮೈಸೂರಿಗೆ ತುಂಬಾ ನಿಯರ್ ಆಗುತ್ತೆ. ಸೊ ಈ ಒಂದು ಪ್ಲೇಸಲ್ಲಿ ಬಂದಿರೋದು ಕಾರಣ ಇಲ್ಲಿ ಟಿಪ್ಪು ಸುಲ್ತಾನ್ ಅವರ ಸಮಾಧಿ ಇದೆ. ಆ್ಯಂಡ್ ಅದ್ರ ಜೊತೆಗೆ ಅವ್ರ ತಂದೆ ತಾಯಿ ಹೈದರ್ ಅಲಿ ಮತ್ತು ಅವ್ರ ತಾಯಿ ಸಮಾಧಿ ಕೂಡ ಇಲ್ಲೇ ಇದೆ. ಸೊ ಆ ಒಂದು ಪ್ಲೇಸ್ನ ನೋಡ್ಕೊಂಡು ಹೋಗಬೇಕು ಅಂತ ಫ್ಯಾಮಿಲಿ ಜೊತೆಗೆ ಬಂದಿದ್ದೀವಿ. ಸೊ ಬನ್ನಿ ಹಾಗಾದರೆ ಒಳಗಡೆ ಹೋಗೋಣ. ಗಂಜಾಬ್ ಅನ್ನುವಂತಹ ಈ ಒಂದು ಸಮಾಧಿಯು ಒಂದು ಬೃಹತ್ತಾಕಾರದ ಉದ್ಯಾನವನದ ಮಧ್ಯದಲ್ಲಿ ನಿರ್ಮಿತವಾಗಿದೆ ಅಂತ ಹೇಳ್ಬೋದು. ಸೊ ಒಳಗಡೆ ನಾವು ಎಂಟ್ರಿ ಆದ ತಕ್ಷಣ ಇಲ್ಲಿ ನಮ್ಗೆ ಸಿಗೋದು ಒಂದು ಬೃಹತ್ತಾಕಾರದ ಉದ್ಯಾನವನ. ಸೊ ಅದನ್ನು ಕೂಡ ವೀಕ್ಷಣೆ ಮಾಡ್ತಾ ಮುಂದಕ್ಕೆ ಹಾಗೆ ಹೋಗೋಣ. ಸೊ ಇಲ್ಲಿ ನಿರ್ದಿಷ್ಟವಾಗಿ ಇರುವಂಥದ್ದು ಏನಂತಂದರೆ ಟಿಪ್ಪು ಸುಲ್ತಾನ್ ಅವರ ಸಮಾಧಿ, ಹಾಗೆ ಅದರ ಜೊತೆಗೆ ಹೈದರ್ ಅಲಿ ಮತ್ತು ಅವರ ತಾಯಿಯವರ ಸಮಾಧಿ ಜೊತೆಗೆ ಟಿಪ್ಪು ಸುಲ್ತಾನ್ ಅವರ ಕುಟುಂಬದ ಸದಸ್ಯರ ಸಮಾಧಿ ಕೂಡ ಇಲ್ಲೇ ಇದೆ. ಸೊ ಬನ್ನಿ ನೋಡೋಣ ಒಳಗಡೆ. ಸೊ ಇದು ನೋಡಿ, ಉದ್ಯಾನವನ ತುಂಬಾ ಚೆನ್ನಾಗಿದೆ. ಇಲ್ಲಿ ತುಂಬ ವಿಧವಾದ ಸಸ್ಯಗಳಿದ್ದಾವೆ. ಆ್ಯಂಡ್ ಅದೇ ರೀತಿ ಬೃಹತ್ತಾಕಾರದ ಒಂದು ಉದ್ಯಾನವನ ಇದು. ಆ್ಯಂಡ್ ಹಾಗೆ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೈಕ್ ಆಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಸಾಹಸಿಯಾದ ತನ್ನ ತಂದೆ ಹೈದರ್ ಅಲಿಯ ಮೇಲಿನ ಗೌರವದಿಂದ ಟಿಪ್ಪು ಸುಲ್ತಾನ್ ಅವರು 1782ರಿಂದ 1784ರಲ್ಲಿ ಈ ಒಂದು ಗೋರಿಯನ್ನು ಅಥವಾ ಸಮಾಧಿಯನ್ನು ಬೃಹತ್ ಆಕಾರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿರ್ಮಾಣ ಮಾಡ್ತಾರೆ. ಈ ಒಂದು ಗುಂಬಜದ ಶೈಲಿಯನ್ನು ನೋಡಿದರೆ ಇದು ಪರ್ಷಿಯನ್ ಶೈಲಿಯಲ್ಲಿದೆ ಅಂತ ಹೇಳಬಹುದು. ಆ್ಯಂಡ್ ಅದೇ ರೀತಿ ಇಲ್ಲಿ ಟಿಪ್ಪು ಸುಲ್ತಾನ್ ತಂದೆ ಹೈದರ್ ಅಲಿ ಹಾಗೆ ತಾಯಿ ಫಕ್ರ್ ಉನ್ ನಿಸಾರ್ ಅವರ ಸಮಾಧಿಯು ಇಲ್ಲಿ ಒಳಗಡೆ ಇದೆ. ಸೊ ನಾವು ಇವಾಗ ಒಳಗಡೆ ಹೋಗಿ ನೋಡಿ ಬಂದ್ವಿ. ಬಟ್ ಇಲ್ಲಿ ವಿಡಿಯೋ ಮಾಡೋದಕ್ಕೆ ಅಲಾವ್ ಇರಲಿಲ್ಲ, ಹಾಗಾಗಿ ವಿಡಿಯೋನ ಅಲ್ಲಿಗೆ ಮಾಡಲಿಲ್ಲ. ಸೊ ಇಲ್ಲಿದೆ, ತಾವು ನೋಡಬಹುದು, ಸಮಾಧಿಗಳು ಕಾಣಿಸುತ್ತೆ. ಹಾಗೆ ಸ್ವಲ್ಪ ದೂರದಿಂದನೇ ವಿಡಿಯೋ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಪಕ್ಕದಲ್ಲಿ ನೋಡಿ ಈ ಥರ ಬೃಹತ್ ಆಕಾರದ ಕಟ್ಟಡಗಳಿದ್ದಾವೆ. ಸೊ ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರೋದು ಇವು ಕೂಡ ಗೋರಿಗಳು. ಸೊ ಈ ಎಲ್ಲ ಗೋರಿಗಳು ಕೂಡ ಟಿಪ್ಪು ಸುಲ್ತಾನ್ ಅವರ ಕುಟುಂಬಸ್ಥರ ಗೋರಿಗಳೇ ಆಗಿವೆ. ಆ್ಯಂಡ್ ಅದೇ ರೀತಿ 1799ರಲ್ಲಿ ಶ್ರೀರಂಗಪಟ್ಟಣದ ಮುತ್ತಿಗೆಯಲ್ಲಿ ಬ್ರಿಟಿಷರ ಎದುರು ಹೋರಾಡಿ ಮಡಿದ ಟಿಪ್ಪು ಸುಲ್ತಾನನ ಸಮಾಧಿ ಸಹ ಇಲ್ಲಿಯೇ ನಿರ್ಮಾಣ ಮಾಡಲು ಆವಾಗಿನ ಬ್ರಿಟಿಷರು ಒಪ್ಪಿಗೆ ಕೂಡ ನೀಡಿದ್ದರು ಅಂತ ಹೇಳಬಹುದು. ಹಾಗೆ ಈ ಗುಂಬಜ್ನಲ್ಲಿ ತುಂಬ ತಂಪಾದ ವಾತಾವರಣ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ನಾವು ಫ್ಯಾಮಿಲಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದ್ವಿ. ಹಾಗೆ ಎಲ್ಲರೂ ಕೂಡ ಇಲ್ಲಿ ಎಂಜಾಯ್ ಮಾಡ್ತಾ ಹಾಗೆ ಕೀಟ್ಲೆ ಮಾಡ್ತಾ ಕೂತಿದ್ದೀವಿ. ಅದೇ ರೀತಿ ಈ ಗುಂಬಜ್ನ ಎದುರುಗಡೆ ಇರುವಂಥ ಉದ್ಯಾನವನ ಸೈಕ್ರಸ್ ಗಾರ್ಡನ್ ಆವೃತ್ತಿಯಲ್ಲಿದೆ. ಆ್ಯಂಡ್ ಇಲ್ಲಿ ಪರ್ಷಿಯನ್, ಟರ್ಕಿ, ಕಾಬೂಲ್ ಮತ್ತು ಫ್ರೆಂಚ್ ಮಾರಿಷಸ್ನಿಂದ ಟಿಪ್ಪು ಸುಲ್ತಾನ್ರವರು ಸಂಗ್ರಹಿಸಿದ ವಿವಿಧ ಜಾತಿಯ ಹೂವಿನ ಮರಗಳನ್ನು ನಾವಿಲ್ಲೇ ಕಾಣಬಹುದು. ಅದೇ ರೀತಿ ವಿವಿಧ ರೀತಿಯ ಸಸ್ಯವನಗಳನ್ನು ಕೂಡ ಇಲ್ಲಿ ನಾವು ನೋಡಲಿಕ್ಕೆ ಸಿಗುತ್ತೆ. ಅದೇ ರೀತಿ ಎಬೋನಿ ಮತ್ತು ದಂತಗಳಿಂದ ನಿರ್ಮಾಣವಾದ ಬಾಗಿಲುಗಳನ್ನು ಡಾಲ್ ಹೌಸಿ ಅವರು ಇಲ್ಲಿ ಉಡುಗೊರೆಯಾಗಿ ನೀಡಿದ್ದಾರೆ ಅಂತ ಕೂಡ ಹೇಳಲಾಗುತ್ತದೆ. ಸೊ ಈ ಒಂದು ಗುಂಬಜ್ನಿಂದ ಹೊರಗಡೆ ಬಂದ ತಕ್ಷಣ ಇಲ್ಲಿ ಶಾಪಿಂಗ್ ಪ್ಲೇಸ್ ಕಾಣಿಸುತ್ತೆ. ಅಂದರೆ ಇಲ್ಲಿ ಮರಗಳಿಂದ ಮಾಡಿದಂತಹ ಈ ವಸ್ತುಗಳನ್ನು ತಾವು ನೋಡಬಹುದು. ತುಂಬಾ ಆಕರ್ಷಕವಾಗಿದ್ವು. ಆ್ಯಂಡ್ ಇವು ಎಲ್ಲ ಕೂಡ ಮಕ್ಕಳಿಗೆ ಆಟಿಕೆ ಸಾಮಾನುಗಳು. ಆ್ಯಂಡ್ ಅದ್ರ ಜೊತೆಗೆ ಹೌಸ್ ಹೋಲ್ಡ್ ಅಂದರೆ ದಿನನಿತ್ಯ ನಾವು ಅಡುಗೆ ಮನೆಯಲ್ಲಿ ಬಳಸಬಹುದಾದಂತಹ ಕೆಲವು ವಸ್ತುಗಳು ಕೂಡ ಇಲ್ಲಿದೆ.
ಮರದ ಕಟ್ಟಿಗೆಯಿಂದ ಮಾಡಿದಂತಹ ಲಟ್ಟಣಿಗೆ ಆಗಿರಬಹುದು ಆ್ಯಂಡ್ ಅದರ ಜೊತೆಗೆ ಕುಟ್ಟಣಿಗೆ ಆಗಿರಬಹುದು, ಅಂದರೆ ಬೆಳ್ಳುಳ್ಳಿ ಎಲ್ಲ ಕುಟ್ಟಬೇಕಾದಂತಹ ವಸ್ತುಗಳು ಕೂಡ ಇಲ್ಲಿದ್ದಾವೆ. ಆ್ಯಂಡ್ ಅದ್ರ ಜೊತೆಗೆ ಮೈಸೂರಿನ ಶ್ರೇಷ್ಠ ತಿಂಡಿ ಅಂತಲೇ ಹೇಳ್ಬೋದು ಮೈಸೂರು ಪಾಕು. ಸೊ ಆ ಸ್ವೀಟ್ ಕೂಡ ಇಲ್ಲಿದ್ದಾವೆ. ಸೊ ಹೇಗಿತ್ತು ಈ ಒಂದು ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ. ಸೊ ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡಿ. ನಾವು ನೆಕ್ಸ್ಟ್ ಇವಾಗ ಇನ್ನೊಂದು ಪ್ಲೇಸಿಗೆ ಹೊರಡ್ತಾ ಇದ್ದೀವಿ. ಸೊ ಆ ಪ್ಲೇಸ್ ಬಂದುಬಿಟ್ಟು ನಿಮಿಷಾಂಬ ದೇವಸ್ಥಾನ, ಮೈಸೂರಿನಲ್ಲಿರುವಂತಹ ನಿಮಿಷಾಂಬ ದೇವಸ್ಥಾನ. ಸೊ ಬನ್ನಿ, ಅಲ್ಲಿಗೂ ಕೂಡ ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಈ ವಿಡಿಯೋ ಮೂಲಕ. ಸೊ ಈ ಒಂದು ಗುಂಬಜನ ಅಥವಾ ಸಮಾಧಿಯ ವೀಕ್ಷಣೆಯ ನಂತರ ನಾವು ಹೊರಟಿದ್ದು ನಿಮಿಷಾಂಬ ದೇವಸ್ಥಾನಕ್ಕೆ. ಸೊ ಅಲ್ಲಿಗೆ ಹೋಗುವಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನ ದೇವರ ದರ್ಶನ ಮಾಡಿಕೊಂಡು ಅಲ್ಲೇ ಪ್ರಸಾದ ಕೂಡ ಇರುತ್ತೆ, ಅಲ್ಲೇ ಊಟ ಕೂಡ ಮಾಡ್ಕೊಂಡ್ವಿ. ಸೊ ಇವಾಗ ನೋಡಿ ನಾವು ಬಂದು ಇಲ್ಲಿ ಈ ಥರ ನಿಂತಿದ್ದೀವಿ ದೇವಿ ದರ್ಶನಕ್ಕೆ ಅಂತ. ಸೊ ತುಂಬ ರಶ್ ಇತ್ತು ಇಲ್ಲಿ ಮಧ್ಯಾಹ್ನದ ಹೊತ್ತು. ಸೊ ತುಂಬ ಟೂರಿಸ್ಟ್ಗಳೆಲ್ಲ ಬರ್ತಾ ಇರ್ತಾರೆ ಹಾಗೆಯೇ. ಸೊ ಇದೇ ನೋಡಿ ಮೈಸೂರಿನ ನಿಮಿಷಾಂಬ ದೇವಸ್ಥಾನ. ಸೊ ಈ ವಿಡಿಯೋನ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ಒಳಗಡೆ ಎಲ್ಲ ಕ್ಯಾಮ್ರಾ ಅಲೌವ್ ಇರಲಿಲ್ಲ. ಹಾಗಾಗಿ ಇಷ್ಟೇ ತಮಗೆ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.